ಬಹಳ ಮುಖ್ಯವಾದಂಥ ಒಂದು ಬ್ಯಾಚ್ನ ಲಾಂಚ್ ಬಗ್ಗೆ ಇನ್ಫಾರ್ಮೇಷನ್ ನೀಡಲಿಕ್ಕೆ ಬರ್ತಾ ಇದ್ದೇನೆ. ಏನಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಈ ಎಕ್ಸಾಮ್ ಇನ್ನು ಯಾವಾಗ ಬೇಕಾದರೂ ನೋಟಿಫೈ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಬ್ಯಾಚನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ. ಅಂದರೆ ಒಟ್ಟಿಗೆ ನಾನು ಏನು ಇಲ್ಲಿ ತನಕ ಟೀಚ್ ಮಾಡ್ತಾ ಇದ್ದೆ ಇಂಗ್ಲೀಷ್ ಭಾಷೆಯಲ್ಲಿ ಸ್ಲೈಡ್ಸ್, ಕನ್ನಡದಲ್ಲಿ ವಿವರಣೆ ಅಂತ ಹೇಳಿ ಮಾಡ್ತಿದ್ದೆ. ಈಗ ಕನ್ನಡದ ಬೇರೆ ಆ್ಯಕ್ಟನ್ನು ಕೂಡ ಇಟ್ಕೊಂಡು ನಾನು ಕ್ಲಾಸನ್ನು ಮಾಡಲಿಕ್ಕೆ ಇದ್ದೇನೆ. ಸೊ ಒಂದೇ ಬ್ಯಾಚ್ ಇದೆ ಹೇಳುವಂಥದ್ದು. ಸೊ ಈ ಕನ್ನಡದಲ್ಲಿ ಇರುವಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ಬೈಲಿಂಗ್ವಲ್ ಬ್ಯಾಚ್ ಅಂತ ಹೇಳಿ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿ ನಾನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ಈ ಕೋರ್ಸ್ ಎಲ್ಲಿ ಸಿಗುತ್ತೆ ಅಂತಂದರೆ, ಒಂದು ಬೇಸಿಕ್ ಆಗಿ ಹೊಸ ಆ್ಯಪನ್ನು ಪ್ರಾರಂಭ ಮಾಡಿದ್ದೇವೆ ನಾವು, ಅಭಿಜ್ಞಾ ಎಜುಕೇಷನ್ ಅಂತ ಹೇಳುವಂಥ ಒಂದು ಆ್ಯಪ್. ನಮ್ಮ ಮೊದಲ ಆ್ಯಪ್ ಇತ್ತು ಅಭಿಜ್ಞಾ ಲಾ ಸೀರೀಸ್ ಅಂತ, ಅದರಲ್ಲೂ ಕೂಡ ಈ ಕೋರ್ಸ್ ಸಿಗುತ್ತೆ. ಬಟ್ ಐ ಸಜೆಸ್ಟ್ ಹೊಸ ಒಂದು ಆ್ಯಪ್ ಏನಿದೆ ಅಭಿಜ್ಞಾ ಎಜುಕೇಷನ್ ಅಂತ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಗೂಗಲ್ ಪ್ಲೇಸ್ಟೋರಲ್ಲಿ ಅಥವಾ ವೆಬ್ಸೈಟಲ್ಲೂ ಕೂಡ ಲ್ಯಾಪ್ಟಾಪಲ್ಲಿ ನೋಡೋರಿಗೆ ಅಥವಾ ಐಫೋನಲ್ಲಿ ನೋಡೋರಿಗೆ ಇಟ್ಸ್ ಅ ವೆರಿ ಗುಡ್ ಆಪ್ಷನ್. www.abhijnaeducation.com ಅಂತ ಹೇಳುವಂಥ ವೆಬ್ಸೈಟ್ ಇದೆ. ಸೊ ಅದನ್ನು ನಾನು ನಿಮಗೆ ಹೇಗೆ ಯಾವ ರೀತಿ ನೀವು ಕೋರ್ಸನ್ನು ಪರ್ಚೇಸ್ ಮಾಡಬೇಕು ಅಥವಾ ಈ ಕೋರ್ಸ್ನ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೇನೆ. ಸೊ ಇದು ವೆಬ್ಸೈಟ್ನ ಲಿಂಕ್. ಅದರಲ್ಲಿ ನೀವು ಕೋರ್ಸಸ್ ಅಂತ ಹೇಳಿ ಹೋದರೆ ಅಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಗಳು ಸಿಗ್ತವೆ, ಬೇರೆ ಬೇರೆ ಕ್ಯಾಟಗರೀಸ್ಗಳು ಸಿಗ್ತವೆ. ಸೊ ನೀವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆದರೂ ಆಗುತ್ತೆ ಅಥವಾ ಜುಡಿಷರಿ ಆದರೂ ಆಗುತ್ತೆ, ನೀವು ಯಾವ ಭಾಷೆ ಅಂತ ಹೇಳಿ ನೀವು ತಿಳ್ಕೊಳ್ಬೇಕು. ಸೊ ಕರ್ನಾಟಕದವರಿಗೆ ನಾನು ಸಜೆಸ್ಟ್ ಮಾಡುವಂಥದ್ದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕನ್ನಡ ಅಂತ ಏನಿದೆ, ಇದರಲ್ಲಿರುವಂಥ ಬ್ಯಾಚ್ ಇದು ಓಕೆ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಅಂತೇಳಿ ಕ್ಲಿಕ್ ಮಾಡಿದರೆ ನಾಳೆ ಜೂನ್ 16ಕ್ಕೆ ಈ ಬ್ಯಾಚ್ ಪ್ರಾರಂಭ ಆಗುತ್ತೆ. ಆಮೇಲೂ ಕೂಡ ನೀವು ಜಾಯಿನ್ ಆಗ್ಬೋದು. ಬಟ್ ಆ ಕ್ಲಾಸಸ್ಗಳು ಹೇಗೆ ಯಾವ ರೀತಿಯ ಕಂಡಕ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತೇನೆ. ಸೊ ಇಲ್ಲಿ ಅಬೌಟ್ ಅಂತ ಹೇಳಿ ಹೋದರೆ ರೆಕಾರ್ಡೆಡ್ ಸೆಷನ್ಸ್ಗಳನ್ನು ಅಪ್ಲೋಡ್ ಮಾಡುವಂಥದ್ದು. ಬೇಸಿಕಲಿ ಯಾವಾಗ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ನೋಟಿಫೈ ಆಗುತ್ತಲ್ಲ ಆವಾಗ ವಾರಕ್ಕೆ ಒಂದು ಲೈವ್ ಕ್ಲಾಸ್ ನಾನು ಕಂಡಕ್ಟ್ ಮಾಡ್ತೇನೆ. ಸೊ ಈ ರೆಕಾರ್ಡೆಡ್ ಕ್ಲಾಸ್ಗಳೆಲ್ಲ ಈಗ ಅಪ್ಡೇಟೆಡ್ ರೆಕಾರ್ಡೆಡ್ ಕ್ಲಾಸಸ್ಗಳು ಇನ್ನೂ ಮಾಡಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು. ಸೊ ನೋಡಿ, ಅಷ್ಟು ಆ್ಯಕ್ಟ್ಗಳನ್ನು ಇಲ್ಲಿ ಕವರ್ ಮಾಡ್ತಾ ಇದ್ದಾವೆ ಆಯಿತಾ. ಎಷ್ಟು 19 ಲಾ, ನಮ್ಮ ಆಲ್ ಇಂಡಿಯಾ ಬಾರ್ ಎಕ್ಸಾಮ್ 19 ಪ್ರಕಾರ ಯಾವ್ಯಾವ ಒಂದು ಇದಿತ್ತು ಸಿಲೆಬಸ್ನ ಹಿಡಿದಿದ್ರು, ನ್ಯೂ ಕ್ರಿಮಿನಲ್ ಲಾಸ್ಗಳನ್ನ ಹಿಡಿದಿದ್ರು, ಅದನ್ನೆಲ್ಲದೂ ಕೂಡ ನಾವು ಕವರ್ ಮಾಡ್ತಿದ್ದೇವೆ. ಪ್ಲಸ್ 6 ತಿಂಗಳಲ್ಲಿ ಒಂದು ಇದ್ರ ವ್ಯಾಲಿಡಿಟಿ ಅಂತ ಹೇಳಿ ಹೇಳ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಡಿಸೆಂಬರ್, ನವಂಬರ್ ಆ ರೀತಿ ಎಕ್ಸಾಮ್ ಇತ್ತು. ಸೊ ಬೇಸಿಕಲಿ ಈ ಬ್ಯಾಚ್ನ ಇದು 6 ತಿಂಗಳು ಅಂತ ಹೇಳಿ ಹೇಳ್ಬೋದು. ಬಟ್ ಕ್ಲಾಸಸ್ಗಳು ಇನ್ನೂ ಮೊದಲೇ ಕಂಪ್ಲೀಟ್ ಮಾಡ್ತೇವೆ, ಎಕ್ಸಾಮ್ ಆಗೋಕ್ಕಿಂತ ಮೊದಲೇ ಪೋರ್ಷನನ್ನು ಕಂಪ್ಲೀಟ್ ಮಾಡ್ತೇವೆ. ಸೊ ಯಾವ್ಯಾವಾಗ ನಾವು ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತೇವೆ ಅಂತಂದರೆ ಸೋಮವಾರದಿಂದ ಗುರುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ 4 ದಿನ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೇವೆ 8 ಗಂಟೆಗೆ, ಸಂಜೆ 8 ಗಂಟೆಗೆ. ಕನ್ನಡ ಬೇರೆ ಆ್ಯಕ್ಟ್, ಇಂಗ್ಲೀಷ್ ಬೇರೆ ಆ್ಯಕ್ಟ್ ಇಟ್ಕೊಂಡು ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾವು ನೀಡ್ತೇವೆ. ಸೊ ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ, ಬಟ್ ಹೈಲೈಟೆಡ್ ಬೇರೆ ಆ್ಯಕ್ಟ್ಸ್ಗಳನ್ನು ರೆಫರ್ ಮಾಡುವಾಗೆ ನಾವು ನೋಟ್ಸನ್ನು ಅಪ್ಲೋಡ್ ಮಾಡ್ತೇವೆ. ಯಾಕೆಂದರೆ ಇಲ್ಲಿ ಈ ಒಂದು ಸಾಫ್ಟ್ವೇರಲ್ಲಿ ಏನು ಇಟ್ಸ್ ನಾನ್ ಪ್ರಿಂಟೇಬಲ್ PDF ಇರುವಂಥದ್ದು, ಎಲ್ಲ ಕಾಪಿರೈಟ್ ಪ್ರೊಟೆಕ್ಟೆಡ್ PDF ಅಥವಾ ವೀಡಿಯೋಸ್ಗಳಿರುವಂಥದ್ದು. ನಿಮ್ಮ ಆ್ಯಪಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು, ಬಟ್ ಯು ಕೆನಾಟ್ ಶೇರ್ ಇಟ್. ಸೊ ಸಿಂಗಲ್ ಲೈಸೆನ್ಸ್ ಯೂಸರ್ ಮಾತ್ರ ಯೂಸ್ ಮಾಡುವಂಥದ್ದು, ಬೇರೆಯವರಿಗೆ ಶೇರ್ ಮಾಡುವಾಗಿಲ್ಲ ಅಥವಾ ಸ್ಕ್ರೀನ್ಶಾಟ್ ತೆಗೆಯೋಲ್ಲ. ಸೊ ಸಂಪೂರ್ಣವಾಗಿ ಕಾಪಿರೈಟ್ ಪ್ರೊಟೆಕ್ಟ್ ಆಗಿರುವಂಥ ಈ ಕೋರ್ಸಸ್ಗಳೇನಿವೆ. ಸೊ ಇದರದ್ದು ಪ್ರೈಸಿಂಗ್ ಏನಂತಂದರೆ ನೋಡಿ, ನಿಮಗೆ ಬೇಕಾಗಿರುವಂಥ ಪ್ರೈಸಿಂಗಲ್ಲಿ ಆಪ್ಷನ್ ಇದೆ. ಒಂದು 6 ತಿಂಗಳ ವ್ಯಾಲಿಡಿಟಿ, ಓಕೆ, 2999. ಸೊ ಇದಕ್ಕೆ 25% ಡಿಸ್ಕೌಂಟ್ ಇದೆ. ಅಥವಾ 1 ವರ್ಷದ ಆ್ಯಕ್ಸೆಸ್ ಬೇಕು ಅಂತ ಹೇಳಿದರೂ ಸಹ ಆವಾಗ ನೀವು 4999 rupees ಇರುತ್ತೆ. ಸೊ ನಿಮ್ಮ ಚಾಯ್ಸ್, ನೀವು ಯಾವ ವ್ಯಾಲಿಡಿಟಿಯನ್ನು ತೊಗೊಳ್ತೀರಿ ಅಂತ ಹೇಳಿ. ಒಂದು ವೇಳೆ ವ್ಯಾಲಿಡಿಟಿ ಮುಗಿದೋಯ್ತಪ್ಪ, ಎಕ್ಸಾಮ್ ನಂತರ ಇದೆ, ಅದನ್ನು ರಿನ್ಯೂ ಮಾಡ್ಕೊಳ್ಬೋದು. ರಿನ್ಯೂವಲ್ ಪ್ಲ್ಯಾನ್ ಸ್ವಲ್ಪ ಮಟ್ಟಿಗೆ ಡಿಸ್ಕೌಂಟೆಡ್ ಪ್ರೈಸ್ ಇರುತ್ತೆ, ಈ ಪ್ರೈಸ್ಗಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಇರುತ್ತೆ. ಯಾಕೆಂದರೆ ನೀವು ಆಲ್ರೆಡಿ ಪರ್ಚೇಸ್ಡ್ ಇವರಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಇರುವಂಥದ್ದು. ಆಲ್ರೆಡಿ ಅದನ್ನು ರಿನ್ಯೂ ಕೂಡ ಮಾಡ್ಕೊಳ್ಬೋದು. ಸೊ ಅದನ್ನು ನೀವು ಬೈ ಬ್ಯಾಚ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಇದು ಇಮೇಲ್ ಮುಖಾಂತರ ನೀವು ಲಾಗಿನ್ ಆಗಬೇಕು. ಮತ್ತು ಇಮೇಲಲ್ಲಿ ಒಂದು ವೆರಿಫೈ ಮಾಡಬೇಕು. ನಿಮ್ಮ ಇಮೇಲಲ್ಲಿ ಯು ಹ್ಯಾವ್ ಟು ವೆರಿಫೈ ದ್ಯಾಟ್. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಅದು, ಸೊ ದ್ಯಾಟ್ ನಿಮ್ಮದು ಜೆನ್ವಿನ್ ಇಮೇಲ್, ನಾವು ನಿಮಗೆ ಎಲ್ಲ ಡೀಟೇಲ್ಸನ್ನು ಇಮೇಲ್ ಮುಖಾಂತರ ಕಳಿಸ್ಬೋದು ಅಂತ ಹೇಳುವಂಥ ಇದಕ್ಕೆ ಅದಕ್ಕೋಸ್ಕರ ವೆರಿಫಿಕೇಷನ್ ಕೇಳುತ್ತೆ. ಸೊ ಪೇಮೆಂಟ್ ನೀವು ನಾರ್ಮಲ್ ಯಾವುದೇ ರೀತಿಯ ಪೇಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಅಡ್ರೆಸ್ ಒಂದು ಹಾಕಬೇಕು, ಇಮೇಲ್ ಹಾಕಬೇಕು, ಫೋನ್ ನಂಬರ್ ಹಾಕಬೇಕು. ಸೊ ಇಷ್ಟು ಹಾಕಿದರೆ ಸಂಪೂರ್ಣವಾಗಿ ನಿಮ್ಮ ಪೇಮೆಂಟ್ ಬೇರೆ ಬೇರೆ ಆಪ್ಷನ್ನಲ್ಲಿ ಪೇಮೆಂಟ್ ಮಾಡ್ಬೋದು. ಸೊ ಇದು ನೀವು ವೆಬ್ಬಲ್ಲೂ ಕೂಡ ಸಂಪೂರ್ಣವಾಗಿ ಸೇಫಾಗಿ ನೀವು ಯು ಕ್ಯಾನ್ ಕ್ಯಾರಿ ಔಟ್ ದ ಟ್ರಾನ್ಸಾಕ್ಷನ್ ಆರ್ ಆ್ಯಪ್ ಆಲ್ಸೋ.
ಆ್ಯಪಲ್ಲಿ ಈಗ ಒಂದ್ಸಲ ನೋಡಿ, ಈಗ 5 ದಿನ ಬಿಟ್ಟು ನೀವು ನೋಡಿದರೆ ಅದನ್ನೊಂದು ರಿಫ್ರೆಶ್ ಅಂತ ಹೇಳಿ ಮಾಡ್ಕೊಳ್ಬೇಕು. ಆ 3 ಸೆಟ್ಟಿಂಗ್ಸಲ್ಲಿ ರಿಫ್ರೆಶ್ ಅಂತ ಹೇಳುವಂಥ ಬಟನ್ ಇರುತ್ತೆ. ರಿಫ್ರೆಶ್ ಅಂತ ಮಾಡಿಕೊಂಡ್ರೆ ಆವಾಗ ಅದು ಸಿಂಕ್ ಆಗುತ್ತೆ. ಹೊಸ ಪ್ರಾಡಕ್ಟ್ಸ್ಗಳು, ಹೊಸ ಕೋರ್ಸ್ಗಳನ್ನು ನಾವು ಯಾವುದು ಅಪ್ಗ್ರೇಡ್ ಮಾಡಿದ್ದೇವೆ ಅದು ಕೂಡ ನಿಮಗೆ ಕಾಣ್ತಾ ಹೋಗುತ್ತೆ. ಓಕೆ, ಸೊ ಇದು ನಮಗೆ ಹೊಸ ಲರ್ನರ್ಸ್ಗೆ ನಾವು ಹೇಳ್ತಾ ಇರುವಂಥದ್ದು. ಇನ್ನು ಆಲ್ರೆಡಿ ನೀವು ಅಭಿಜ್ಞಾ ಲಾ ಸಿರೀಸ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಅದರಲ್ಲಿ ಕ್ಲಾಸಸ್ಗಳನ್ನು ಕೇಳಲಿಕ್ಕೆ ಇಷ್ಟಪಡ್ತಿದ್ರೆ ಅಲ್ಲೂ ಕೂಡ ಖಂಡಿತವಾಗಿಯೂ ನಮ್ಮ ಕೋರ್ಸಸ್ಗಳು ಅವೈಲೇಬಲ್ ಇದೆ. ಸೊ www.abhijnalegal.in ಅಂತ ಹೇಳುವಂಥದ್ದು, ಅಥವಾ ನೀವು ಡೈರೆಕ್ಟಾಗಿ ಅಭಿಜ್ಞಾ ಲಾ ಸಿರೀಸ್. ಸೊ ಅಲ್ಲಿ ವೆಬ್ಸೈಟ್ಗಿಂತ ಆ್ಯಪ್ ತುಂಬ ಸ್ಟ್ರಾಂಗ್ ಇರುವಂಥದ್ದು ನಮ್ಮ ಹಳೆ ಇದರಲ್ಲಿ. ಈಗಿನ ಹೊಸ ಇದ್ರ ಪ್ರಕಾರ ವೆಬ್ಸೈಟ್ ಆ್ಯಪ್ ಎರಡೂ ಸ್ಟ್ರಾಂಗ್ ಇದೆ. ನೀವು ಯಾವುದನ್ನೇ ಬೇಕಿದ್ರೂ ಅಂದರೆ ಬ್ಯಾಂಡ್ ವಿಡ್ತಿಂದ ಹಿಡಿದು ಎಲ್ಲದೂ ಕೂಡ ನಿಮಗೆ ಯಾವುದೇ ಇದಿಲ್ಲದೆ ಡಿಲೇ ಆಗದೆ ಕ್ವಿಕ್ಕಾಗಿ ನೀವು ಬ್ರೌಸ್ ಮಾಡುವ ಒಂದು ಫೆಸಿಲಿಟಿ ನಾವು ನೀಡಿದ್ದೇವೆ. ಬಟ್ ಇಫ್ ಯು ಆರ್ ಅಡ್ಜಸ್ಟೆಡ್ ಟು ದ ಓಲ್ಡ್ ಆ್ಯಪ್, ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನಾವು ಸ್ವಲ್ಪ ವರ್ಷ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೇವೆ. ಸೊ ಯು ಕ್ಯಾನ್ ಕಂಟಿನ್ಯೂ ವಿತ್ ದ್ಯಾಟ್. ಸೊ ಇಲ್ಲಿ ಕೋರ್ಸಸಲ್ಲಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 20 ಆನ್ಲೈನ್ ಕೋರ್ಸ್ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲೂ ಕೂಡ ಮಲ್ಟಿಪಲ್ ಆಪ್ಷನ್ ಇದೆ. ಬೇರೆ ಇಲ್ಲಿ ವ್ಯೂ ಆಲ್ ಅಂತ ಮಾಡಿದರೆ ಬೇರೆ ವ್ಯತ್ಯಾಸ ಕಾಣ್ಬೋದು. ಅದೇ ಸ್ವಲ್ಪ ಮಟ್ಟಿಗೆ ಒಂದು 200-300 ರೂಪಾಯಿ ವ್ಯತ್ಯಾಸ ಇರ್ಬೋದು, ಯಾಕೆಂದರೆ ಬೇರೆ ಪ್ಲ್ಯಾಟ್ಫಾರ್ಮ್ ಆಗಿರೋ ಕಾರಣಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ GST ಮತ್ತು ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಹೇಳಿ ಕೆಲವೊಂದು ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತೆ ಪ್ರೈಸಿಂಗಲ್ಲಿ. ಬಟ್ ಬೇಸಿಕಲಿ ವ್ಯಾಲಿಡಿಟಿ 6 ತಿಂಗಳು 1 ವರ್ಷ ಆ ರೀತಿ ನಾವಿಲ್ಲಿ ಕಾಣ್ಬೋದು. ಕ್ಲಾಸಸ್ಗಳಿಗೆ 6 ತಿಂಗಳಂದರೆ 6 ತಿಂಗಳ ತನಕನೂ ಕ್ಲಾಸಸ್ ಮಾಡ್ತೇವೆ ಅಂತ ಅಲ್ಲ, ಅಪ್ರಾಕ್ಸಿಮೇಟ್ಲಿ ಒಂದು 90 ಅವರ್ಸ್, ಒಂದು ಬೇಸಿಕ್ ಮಿನಿಮಮ್ 90 ಅವರ್ಸ್ನ ವೀಡಿಯೋಸು. ಯಾಕಂದರೆ ತುಂಬ ಡಿಲೇ ಆದರೂ ಕೂಡ, ತುಂಬ ಲೆಂದಿ ಆದರೂ ಸಹ ಅದು ಇಟ್ ವುಡ್ ಬಿಕಮ್ ಅ ಪ್ರಾಬ್ಲಮ್ ಫಾರ್ ಯು. ನಿಮಗೂ ಕೂಡ ಅದನ್ನು ಓದಲಿಕ್ಕೆ ಅಥವಾ ಕೋಪಪ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಫಿಕ್ಸ್ಡ್ ಆಸ್ 90 ಅವರ್ಸ್. ಸುಮಾರು 20-25 ಆ್ಯಕ್ಟ್ಸ್ಗಳನ್ನು ಕವರ್ ಮಾಡ್ತೇವೆ. ಅದು ಕೂಡ ನಮ್ಮ ಹೊಸ ಒಂದು ವೆಂಚರ್ ಅಂತ ಹೇಳ್ಬೋದು. ಸೊ ನಿಮಗೆ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಜಾಯ್ನ್ ಆಗಬೇಕಂದ್ರೂ ಡೆಫಿನೆಟ್ಲಿ ಯು ಕ್ಯಾನ್ ಜಾಯ್ನ್. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬುಕ್ಸ್ಗಳು ಕೂಡ ಇವೆ, ಅದು ಜುಡಿಷರಿ ಎಕ್ಸಾಮ್ಗೆ ಸಂಬಂಧಪಟ್ಟದ್ದು. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅದು ಜುಡಿಷರಿ ರೆಡಿ ರೇಖನರ್ ಅಂತ ಹೇಳುವಂಥ ಬುಕ್, 1 ಲೈನರ್ಸು. ಸೊ ಆ್ಯಕ್ಚುಲಿ ಜುಡಿಷರಿ ಅಂತ ಇದ್ದರೂ ಸಹ ಇಟ್ಸ್ ಆಲ್ಸೋ ಯೂಸ್ಫುಲ್ ಫಾರ್ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಆಲ್ಸೋ. ಯಾಕೆಂದರೆ MCQ 1 ಲೈನರ್ಸ್ ಅದೆಲ್ಲವೂ ಕೂಡ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ನಮಸ್ತೆ, ಧನ್ಯವಾದಗಳು.